ನಮಸ್ಕಾರ ವೀಕ್ಷಕರೇ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ನಿಮಗೋಸ್ಕರ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ದೇವು ಕೂಚಬಾಳ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಚಿಕ್ಕವರಿಂದ ದೊಡ್ಡವರವರೆಗೂ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ತಾಜಾ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ವಿಶೇಷ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಊರು, ತಾಲೂಕು ಹಾಗೂ ಜಿಲ್ಲೆ, ರಾಜ್ಯ, ದೇಶದ ಸಮಗ್ರ ಸುದ್ದಿಯನ್ನ ನೀವು ಈ ಒಂದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಡೆಯಬಹುದಾಗಿದೆ. ಮತ್ತೆ ತಡ ಮಾಡ್ತಾ ಇದ್ದೀರಾ? ಕೂಡಲೇ ನಮ್ಮ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮರೆಯದೆ ಬೆಲ್ ಐಕನ್ನ ಒಡಿರಿ ಅಂತ ಹೇಳ್ತಾ, ರೈತರ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರೈತರ ಕೃಷಿ ಪಂಚಾಯತ್ಗಳಿಗೆ ಗುಣಮಟ್ಟದ ಸರಬರಾಜು ಮಾಡಲೇಬೇಕು, ಗುಣಮಟ್ಟದ ವಿದ್ಯುತ್ ಅನ್ನು ಸರಬರಾಜು ಮಾಡಲೇಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ದಿನದ 10 ಗಂಟೆಗಳವರೆಗೆ ರೈತರಿಗೆ ವಿದ್ಯುತ್ ಕೊಡಲೇಬೇಕು. ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲೇಬೇಕು. ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಪದೇ ಪದೇ ಕಡಿತಗೊಳಿಸಲಾಗುತ್ತಿದೆ. ಮೊದಲೇ ಈ ಬಾರಿ ಬೇಸಿಗೆ ಬಿಸಿಲಿನ ಪ್ರಖರತೆ ವಿಪರೀತವಾಗಿರುವುದರಿಂದ ನಿರಂತರ ವಿದ್ಯುತ್ ಅಗತ್ಯವಿದೆ. ಬೇಸಿಗೆಯಲ್ಲಿ ಬೆಳೆದ ಬೆಳೆಗಳಿಗೆ ನಿರಂತರ ನೀರು ಒದಗಿಸುವುದು ಅವಶ್ಯಕತೆಯಿದೆ. ಇಲ್ಲದಿದ್ದರೆ ಬೆಳೆಗಳು ಕಮರಿ ಹೋಗುತ್ತವೆ. ಮೊದಲೇ ರೈತರು ಹಲವಾರು ರೀತಿಯಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ. ನಿರಂತರ ಬರಗಾಲದಿಂದ ಬೆಳೆದ ಬೆಳೆಗಳು ಕೈ ಸೇರದೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ನಿರಂತರ ಆತ್ಮಹತ್ಯೆ ಮಾರ್ಗಹಿಡಿದಿದ್ದಾರೆ. ಯಾವುದೇ ಸರ್ಕಾರಗಳು ಬಂದರೂ ರೈತರ ಆತ್ಮಹತ್ಯೆ ತಡೆಗಟ್ಟಲು ಸಾಧ್ಯವಾಗಿಲ್ಲ. ತೆರೆದ ಬಾವಿ, ಕೊಳವೆ ಬಾವಿ, ನೀರಾವರಿ ಪ್ರದೇಶಗಳ ಭಾಗದಲ್ಲಾದರೂ ಬೆಳೆಗಳಿಗೆ ನೀರುಣಿಸಬೇಕೆಂದರೆ ಸರಿಯಾಗಿ ವಿದ್ಯುತ್ ಕೊಡುತ್ತಿಲ್ಲ. ದೇಶಕ್ಕೆ ಅನ್ನ ಬೆಳೆದು ಕೊಡುವ ರೈತರ ಬೆಳೆಗಳಿಗೆ ನೀರುಣಿಸಲು ವಿದ್ಯುತ್ ಅನ್ನು ನಿರಂತರವಾಗಿ ಕೊಡದೆ ಕೈಗಾರಿಕೆಗಳಿಗೆ ನಿರಂತರವಾಗಿ ಕೊಡಲಾಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದ್ದರೂ ನಮ್ಮ ಜಿಲ್ಲೆಯ ರೈತರಿಗೆ ವಿದ್ಯುತ್ ಕೊಡುವುದಿಲ್ಲ. ಇದಕ್ಕಾಗಿ ಸಾಕಷ್ಟು ರೈತರು ಭೂಮಿ ಕಳೆದುಕೊಂಡಿದ್ದಾರೆ. ಮತ್ತು ಜಿಲ್ಲೆಯಲ್ಲಿ ಪವನ್ ವಿದ್ಯುತ್, ಸೋಲಾರ್ ವಿದ್ಯುತ್ ಇವೆಲ್ಲವೂ ಜಿಲ್ಲೆಯಲ್ಲಿ ಸಾಕಷ್ಟು ಉತ್ಪಾದನೆ ಮಾಡುತ್ತದೆ. ಆದರೂ ರೈತರಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಕೊಡದೆ ಬೇರೆ ರಾಜ್ಯಗಳಿಗೆ ಮಾರಿಕೊಳ್ಳಲಾಗುತ್ತಿದೆ. ಏನೇ ತ್ಯಾಗ ಮಾಡಿದರೂ ನಮ್ಮ ಜಿಲ್ಲೆಯ ರೈತರು ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ರೈತರ ಸಂಕಷ್ಟವನ್ನು ಅರಿತುಕೊಂಡು ಕೂಡಲೇ ವಿದ್ಯುತ್ ಸರಬರಾಜು ಮಾಡಿ ಗುಣಮಟ್ಟದ ಕನಿಷ್ಠ 10 ತಾಸುಗಳವರೆಗೆ ನಿರಂತರವಾಗಿ ಪೂರೈಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘ ಒತ್ತಾಯಿಸುತ್ತದೆ. ಸರ್, ಇದು ಇಮಿಡಿಯೇಟ್ ಆಗಿ ನೀವು ಗಮನಕ್ಕೆ ಮಾತಾಡಿದ್ರೆ ವಿಜಯಕುಮಾರ್ ಮಾತಾಡಿದೆವು. ಅವ್ರ ಗಮನಕ್ಕೆ ತಂದು ಇವತ್ತು ಸಾಯಂಕಾಲದಿಂದ ಅದನ್ನು ಏನು ಸಮಸ್ಯೆ ಅದ ಸರಿಪಡಿಸಿ ವಿದ್ಯುತ್ ಕೊಡುವಂಥ ಕನಿಷ್ಠ 7 ರಿಂದ 10 ತಾಸನ್ನು ನಾವು ಕೇಳಿದೆವು. ಅದೇ ಕೊಡುವಂಥ 7 ತಾಸರೇ ನಿರಂತರ ಕೊಡಬೇಕು, ಮಧ್ಯದಲ್ಲಿ ಕಳಿಸಿ ಕೊಡ್ತಂಗಿಲ್ಲ. ಅದರಿಂದ ಇದು ಪ್ರಾಬ್ಲಮ್ ಇದಾಗಿದೆ. ಮತ್ತು ಇನ್ನೊಂದು ಓವರ್ಲೋಡ್ ಸಿಸ್ಟಮ್, ಓವರ್ಲೋಡ್ ಅಂದರೆ ಲೈನ್ ಓವರ್ಲೋಡ್ ಆದ ಸಂಬಂಧ ಕೊಣ್ಣೂರು ಭಾಗಕ್ಕೂ ಇದೇ ಲೈನೇ ಕನೆಕ್ಟ್ ಮಾಡಿದ್ದಾರೆ. ಅದು ಸ್ಟೇಷನಲ್ಲಿ ಇನ್ನೊಂದು ಪರಿವರ್ತಕ ಅಳವಡಿಸ್ತಾ ಇದ್ದಾರೆ. ಆ ಕಡೆ ಸಪ್ರೇಟ್ ಲೈನ್ ಆಗುತ್ತೆ, ಇನ್ನೊಂದು ಈ ಕಡೆ ಸಪ್ರೇಟ್ ಲೈನ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಏನೀಗ ವಿದ್ಯುತ್ ಕಡಿತ ಆಗ್ತಾ ಇದೆಯಲ್ಲ, ಅದು ಯಾವುದೂ ಪ್ರಾಬ್ಲಮ್ ಬರಲ್ಲ ಮಾಡ್ತೀವಿ. ಮುಂದಿನ ದಿನ ಅಂದ್ರೆ ಭಾಳ ಈಗ ಲೈನ್ ಫಾಲ್ಟ್ಗಳನ್ನು ಈಗ ರೆಡಿ ಪಡಿಸ್ತಾರೆ ಸರ್. ಅಂದ್ರೆ ಎಲ್ಲ ಹೊಲಗಳಿಗೆ ಹೋಗಿರ್ತಾವ ಸರ್. ಎಣಿಸಿ ನೋಡಿದ್ರೆ ಒಂದು 10 ಭಾಳ 20 ಇಲ್ಲ ಏನಾಗಿರ್ತದೆ ಈಗ ನಮ್ಮ ಲೈನ್ ಅಧ್ಯಕ್ಷರು ಇರೋದೇ IP ಲೈನ್ ಒಂದು ಭಾಳ 20-25 ತೋಟ ಬಿಟ್ಟು ಮತ್ತೆ ಯಾವ ತೋಟನೇ ಇಲ್ಲ ಸರ್. ಇಲ್ಲ ಸರ್, ಹೊಲದಾಗ ಹೋಗಿರ್ತಾವ್ರೆ. 4-5 ಬಿಟ್ರೆ 5 ಬಿಟ್ರೆ ಓರಿ ಜಾಸ್ತಿ ಇಲ್ಲ ಹೊಲದಾಗ ಹೋಗಿರ್ತಾವ್ರಿ. ಊರಿಂದ ಏನಿರ್ತದ, ಒಂದು ಊರಿಗೆ ಅಲ್ಲೇ ಮೇನ್ ರೋಡ್ನಾಗ ಬಂದಿರ್ತದ, ಯಾರು TC ಕನೆಕ್ಟ್ ಆಗಿರ್ತದ, ಏನು ಮರಗಳು ಏನೂ ಇರಲ್ಲ. ಈ ಹೊಲದಾಗ ಹೋಗಿರ್ತದಲ್ಲ, ಅದು ನೋಡಕ್ಕೂ ಲೇಟ್ ಆಗುತ್ತೆ. ಈಗ ರೋಡ್ನಾಗ ಇರೋದು ನಿರಂತರ ಜ್ಯೋತಿ ಏನಿರ್ತದೆ, ರೋಡ್ನಾಗ ಇರ್ತದೆ, ಕಾಣ್ತದೆ ಹೋಗೋದು. ಇದು IP ಲೈನ್ಗಳು ಹೊಲ ಅಡ್ಡಾಡಬೇಕು. ಲೈನ್ ಫಾಲ್ಟ್ ಬಂದ್ರೆ ಡಿಲೇ ಯಾಕಾಗುತ್ತೆ ಅನ್ನೋದೇ. ಎಲ್ಲ ಕಟ್ ಪಾಯಿಂಟ್ ಇರ್ತಾವೆ, ಜಿಯೋಸ್ ಇರ್ತಾವೆಲ್ಲ ಓಪನ್ ಮಾಡಿ ನೋಡಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅದಕ್ಕೆ ಇಬ್ರು 3 ಅವರ್ ಮೇಂಟೈನ್ ಮಾಡಕ್ಕಾಗಲ್ಲ. ಅಲ್ಲ, 3 ಅವರ್ ಮುಂದಿನ ಸೈಡ್ ಫಾಲ್ಟ್ ಬಂದ್ರೆ ಆ ಕಡೆ ಬಂದ್ರೆ ನಿಮಗೆ ಕರೆಕ್ಟ್ ಹೋಗ್ತಾವ. ಲೈನ್ ಹೆಂಗಿರ್ತದೆ, ಸ್ಟೇಷನ್ಯಾಗ ಬ್ರೇಕರ್ ಒಂದೇ ಇರ್ತದ. ಎಷ್ಟು ಹಳ್ಳಿಗೆ ಹೋಗಿರ್ತದ, ಎಲ್ಲೇ ಯಾವುದೇ ಒಂದು ಹಳ್ಳಿಯಾಗ ಮೂಲೆಯಾಗಾದ್ರೂ ಒಂದು ಏನೋ ಆದ್ರೂ ಸ್ಟೇಷನ್ಯಾಗ ಆಫ್ ಆಗುತ್ತೆ, ಎಲ್ಲರಿಗೂ ಕರೆಂಟ್ ಆಫ್ ಆಗುತ್ತೆ. ಆ ಥರ ಸಿಸ್ಟಮ್ ಅದ. ಅದನ್ನ ಮುಂದಿನ ದಿನಗಳಲ್ಲಿ ಸ್ಟೇಷನಲ್ಲಿ ಹೊಸ ಪರಿವರ್ತಕ್ಕಾಗಿ ಹೊಸ ಲೈನು ಆಗ್ತಾ ಇದ್ದಾವೆ. ಆ ಕಡೆ ಭಾಗಕ್ಕೆ ಆ ಕಡೆ ಹೋಗುತ್ತೆ. ನಿಮ್ಮೂರು ಏನೇ 4-5 ಹಳ್ಳಿ ಬರುತ್ತೆ, ಗುತ್ತಾಳ, ಬಾಡ್ಯಾಳ, ತುಂಬಿಗೆ, ಹೊಸಳ್ಳಿ ಏನು ಬರುತ್ತೆ, ಈ ಲೈನಿಗೆ ಮಾತ್ರ ಆಗುತ್ತೆ. ಬಟ್ ಓವರ್ಲೋಡ್ ಇರೋದ್ರಿಂದ ಆ ಕಡೆ ಕರೆಕ್ಟ್ ಮಾಡಿದ್ದಾರೆ. ಈಗ
ಹಂಗಾಗಿ ತೊಂದರೆ ಆಗಿದೆ. ಬಟ್ ಅದು ಅವ್ರಿಗೂ ಕರೆಂಟ್ ಕೊಡ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಇದ್ದಿದ್ರಲ್ಲೇ ಇದು ಮಾಡ್ತಾ ಇದೀವಿ ನಾವು. ಇನ್ನು ಒಂದು ತಿಂಗಳು ಇದರಲ್ಲಿ ಅದು ಕೆಲಸ ಕಂಪ್ಲೀಟ್ ಆಗುತ್ತೆ. ಕಡೆಗೆ ಒಂದು ದಿವಸ ಅಲ್ಲಿ ಕೂಲಿಯಾಳ ಹಚ್ಚಿರ್ತೀವಿ, ಅಲ್ಲಿ ಹೋಗಿ ಕರೆಂಟ್ ಬರಲ್ಲ ಅವ್ನು ಕುಂದಿರ್ತಾನೆ, ಅದು ಪೇಮೆಂಟ್ ಕೊಡೋಲ್ಲ. ಅಲ್ಲ ಅದೇ ಸರಿ ಒಂದ್ ದಿವ್ಸ ಪೂರ್ತಿ ಬಂದ್ ಎಲ್ಲರಿಗೂ ಮಾಡ್ಬಿಡ್ರಿ. ಕೊಡಬೇಕಿದೆ. ಹೆಂಗಿದೆ ಒಂದ್ ದಿವ್ಸ ಪೂರ್ತಿ ಬಂದ್ ಮಾಡ್ರಿ. ಅಂತಂದ್ರೆ ಲೈನ್ ಫಾಲ್ಟ್ ಅಟೆಂಡ್ ಮಾಡಿ ಎಲ್ಲರಿಗೂ ಕೊಡಬೇಕಾಗಿರ್ತದೆ. ಈಗ ಎರಡು ಕಡೆ ಕನೆಕ್ಟ್ ಆಗಿರೋದ್ರ ಪ್ರಾಬ್ಲಮ್ ಆಗ್ಯದ, ಮತ್ತು ಈ ಮಳೆಗಾಳಿಯಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ವಿದ್ಯುತ್ ಸರಬರಾಜು 7 ತಾಸು ಏನು ಕೊಡ್ಬೇಕಂತಿದೆಯಲ್ಲ ಅದನ್ನು ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ನಾವು ಆಯ್ತು ಸರ್. ಅವ್ರಿಗೆ ಹಚ್ಚೋ ಬೇಡ, ನಿಮ್ಮ ಆಫೀಸರ್ಗೆ ಹಚ್ಚೋ, ನಿಮ್ಗೆ ನಂಬರ್ ಅಂತೂ ಎಮರ್ಜೆನ್ಸಿಗೆ ಇದ್ದೇ ಇರ್ತದೆ. ಅಲ್ಲ ಏನಿರ್ತದೆ, ಹೈ ಪೋಸ್ಟ್ ಅನ್ನಕ್ಕೆ ಬರಲ್ಲ. ಈಗ ಎಮರ್ಜೆನ್ಸಿ ವೈರ್ ಕಟ್ ಆದ್ರ, ಕಂಬ ಬಿದ್ರ